ಬನ್ನಿ ಇದೆ ಬನ್ನಿ ಬೇತಾಳ ಇದೆ ಅದು ಮುಟ್ಟೆ ಹಾಕು ನಾವು ಒಂಚೂರು ಮೆತ್ತೆ ಮಾಡಿದೆ ಏನು ಓ ಹಿಂದಕ್ಕೇನು ಹಲೋ ಇವ್ರೆ ಹಣ ಕೊಟ್ರಿಯಾ ಹಣ ಕೊಟ್ರಿ ಇಲ್ಲಲ್ಲ ವರ್ಷಗಳ ಅನುಭವ ಅಂತ ಈ ಕಂಬಳದ ಕೋಣಗಳನ್ನ ಮಾರಾಟ ಮಾಡೋದ್ರಲ್ಲಿ ನೋಡುವ ಅವ್ರ ಹತ್ರ ಕೇಳುವ ಅವ್ರಿಗೆ ಸಿಕ್ಕಾಪಟ್ಟೆ ಅನುಭವ ಇರುತ್ತೆ. ಸರ್ ನಿಮ್ಮ ಹೆಸರು? ಯೂಸುಫ್ ಸಾಬ್. ಯೂಸುಫ್ ಸಾಬ್, ಎಷ್ಟು ವರ್ಷ ಸರ್? 40 ವರ್ಷಗಳಿಂದ ಮಾಡ್ತಾರೆ. ನಾನು ಇಲ್ಲಿಗೆ ಬಂದು ಒಂದು 45 ವರ್ಷ ಆಯ್ತು. ನಾನು 45 ವರ್ಷ. 45 ವರ್ಷದ ಅನುಭವ. ಹೇಳಿ ಸರ್ ನಿಮ್ಮ ಅನುಭವ. ನಾನೆಲ್ಲ ಇಲ್ಲಿ ಸಣ್ಣಕ್ಕಿರುವಾಗ ಇಲ್ಲಿ ಬಂದಿದ್ದು. ದಿವಸಕ್ಕೆ 5 ರೂಪಾಯಿದಂಗೆ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೆ. ದಿವಸಕ್ಕೆ 5 ರೂಪಾಯಿದಂಗೆ. ಅವತ್ತಿಂದ ನಾನು ಈ ಕೆಲಸದಲ್ಲಿ ಇಲ್ಲಿ ಇದ್ದೀನಿ. ನಾನು ಇದ್ದೀರಾ? ಒಟ್ಟಿಗೆ ರಫೀಕ್ ಸರ್, ಸಿರಾಜ್ ಸರ್ ಜೊತೆ ಸೇರಿ ಮಾಡ್ತೀರಾ? ಓಕೆ. ಎಲ್ಲ ಅವರೊಟ್ಟಿಗೆ ಇದ್ದೇ ವ್ಯಾಪಾರ ಮಾಡ್ತಿದ್ವಿ. ಅಂದ್ರೆ ನೀವು ಅಲ್ಲಿ ತಗೊಂಡ್ಬರೋರು ಒಟ್ಟಿಗೆ ಹೋಗ್ತೀರಾ? ಇಲ್ಲ ನೀವು ಹೋಗಲ್ಲ? ಇಲ್ಲ ಅವರೇ ತಗೊಂಡ್ಬಂದು ಇಲ್ಲಿ ನಮಗೆ ಕೊಡ್ತಾರೆ. ನಾವು ಇಲ್ಲಿ ಡೆಲಿವರಿ ಮಾಡ್ತೀವಿ. ನೀವು ಡೆಲಿವರಿ ಮಾತ್ರ ಮಾಡೋದು? ಓಕೆ. ಕಸ್ಟಮರ್ಗಳು ಯಾರು ಬರ್ತಾರೆ ಡೆಲಿವರಿ ಮಾಡಿ? ಯಾರು ಬರ್ತಾರೆ ಅವರಿಗೆ ಮರಿ ಐತಲ್ಲ ಒಳ್ಳೆ ಸೆಲೆಕ್ಟ್ ಮಾಡಿ ಅವರಿಗೆ ನಾವು. ನೀವು ಸೆಲೆಕ್ಟ್ ಮಾಡ್ಕೊಡ್ತೀರಾ? ನಿಮ್ಮ ಅನುಭವನ ಹೇಳ್ತೀರಾ ಅವರಿಗೆ ಬಂದವರಿಗೆಲ್ಲ? ಅಂದ್ರೆ ಈ ತರ ಇದು ಮಾಡಿ ಚೆನ್ನಾಗಿದೆ ತಗೊಂಡು ಈ ಮರಿ ಚೆನ್ನಾಗೈತಿ, ಈ ಮರಿ ಕೈ ಕಾಲೆಲ್ಲ ಸಪೂರ ಇದಾವೆ, ಕೊಂಬು ದಪ್ಪ ಐತಿ, ಉದ್ದ ಇದಾವೆ ಮರಿ, ಈ ಮರಿ ಆಗ್ಬೋದು ನಿಮಗೆ ಅಂತ ಹೇಳಿ ನಾವು ಹೇಳಿ ಅವರಿಗೆ ಕೊಡ್ತೀವಿ. ಈಗ ನಿಮ್ಮ ಅನುಭವ ಪ್ರಕಾರ ಒಂದ್ ಮರಿ ಚೆನ್ನಾಗಿದೆ ಅಂದ್ರೆ ಅದೊಂದು ಕರು ಚೆನ್ನಾಗಿದೆ ಅಂತ ಯಾವ ತರ ಹೇಳ್ತೀರಾ ನೀವು? ಯಾವ ತರ ಅಂತ ಹೇಳಿದ್ರೆ ಮರಿ ಉದ್ದ ಬರಬೇಕು. ಉದ್ದ ಬರಬೇಕು. ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ಕೈಕಾಲಿನಲ್ಲಿ ಉದ್ದ ಇರಬೇಕು, ಕಾಲು ಎಲ್ಲ ಸಪೂರ ಇರಬೇಕು, ಕೊಂಬು ಸ್ವಲ್ಪ ದಪ್ಪ ಇರಬೇಕು. ಅಂತ ಮರಿ ಆದ್ರೆ ನಮಗೆ ಈ ಮರಿ ಓಡ್ಬೋದು ಅಂತ ಹೇಳಿ ನಮಗೆ ಒಂದು ಇದ್ದಿರ್ತೈತಿ, ಅನುಭವ ಇರ್ತೈತಿ. ಅದರಾಗಿ ನಾವು ಅವರಿಗೆ ಇದು ಮಾಡ್ತೀವಿ. ಮತ್ತೆ ಅದೃಷ್ಟ ಬೇಕಲ್ಲ? ಅದೃಷ್ಟ ಬೇಕು. ಅವರೆಲ್ಲ ಒಯ್ತಾರೆ, ಕುಳ್ಳಿ ಹಾಕಿ ಅದು ಹಾಕಿ ಇದು ಹಾಕಿ ಸಾಕ್ತಾರೆ, ಓಡಿಸ್ತಾರೆ ಅವರೆಲ್ಲ. ಅದ್ರಾಗೆಲ್ಲ ಅವರಿಗೆಲ್ಲ ಇದ್ಬೇಕು. ಓಕೆ. ಇನ್ನು ಹಲ್ಲುಗಳೆಲ್ಲ ಹೇಳ್ತಾರೆ, ಈ ಕೋಣದ ಹಲ್ಲುಗಳು ತುಂಬಾ ಇಂಪಾರ್ಟೆಂಟ್. ಹಲ್ಲಿನಲ್ಲಿ ಅಂತ ಹೇಳಿದ್ರೆ ಮುಂದ್ಗಡೆ ಹಲ್ಲು 2 ದೊಡ್ಡ ಹಲ್ಲು ಬಂದ್ರೆ 2 ಹಲ್ಲು ಅಂತ ಹೇಳಿ, 4 ಹಲ್ಲು ಬಂದ್ರೆ 4 ಹಲ್ಲು ಅಂತ ಹೇಳಿ. ಏನ್ ಡಿಫ್ರೆನ್ಸ್ ಅದು? ಏಜ್ ಗೊತ್ತಾಗುತ್ತೆ? 3 ವರ್ಷಕ್ಕೆ 2 ಹಲ್ಲು ಆಗ್ತದೆ. 3 ವರ್ಷಕ್ಕೆ 2 ಹಲ್ಲು. 2 ಹಲ್ಲು ಆಗ್ತೈತಿ. 4 ವರ್ಷಕ್ಕೆ 4 ಹಲ್ಲು ಆಗ್ತೈತಿ. 4 ವರ್ಷಕ್ಕೆ 4 ಹಲ್ಲು ಆಗುತ್ತೆ. ಹಂಗೆ ಹಲ್ಲುಗಳು ಜಾಸ್ತಿ ಆದಂಗೆ ಅದಕ್ಕೆ ಏಜ್ ಜಾಸ್ತಿ ಆಯ್ತು. ಏಜ್ ಜಾಸ್ತಿ ಆದಂಗೆ ಸೀನಿಯರ್. ಈಗ ಎಷ್ಟು ಹಲ್ಲಾದ್ಮೇಲೆ ಓಡಿಸಬಹುದು ಕಂಬಳದಲ್ಲಿ? ಅದು ಏನು ಹೇಳಕ್ ಬರೋದಿಲ್ಲ. 2 ವರ್ಷ ಆದ್ರೂ 2 ವರ್ಷದಿಂದ ಬಾಯಿ ಕೂಡ ಮುಟ್ಟನು ಅದನ್ನು ಓಡಿಸ್ಬೋದು. ಅಂದ್ರೆ ಈಗ ಎಷ್ಟು ವರ್ಷ ಸ್ಟಾರ್ಟಿಂಗ್ ಅಲ್ಲಿ ಓಡಿಸಬಹುದು? ಎಷ್ಟು? ಇದು 15 ವರ್ಷ 14 ವರ್ಷ ಓಡಿಸ್ಬೋದು ಒಟ್ಟಿಗೆ. ಅಲ್ಲ ಸ್ಟಾರ್ಟಿಂಗ್ ಅಲ್ಲ ಸರ್, 3 ವರ್ಷ. ಒಂದು 3 ವರ್ಷಕ್ಕೆ ರೆಡಿ ಆದ್ಮೇಲೆ ಕೋಣಗಳನ್ನು ಓಡಿಸಬಹುದು. ಜೂನಿಯರ್ ವಿಭಾಗದಲ್ಲಿ ಓಡಿಸಬಹುದಲ್ಲ? ಜೂನಿಯರ್. ಇನ್ನು ಸೀನಿಯರ್ ಬರ್ಬೇಕಾದ್ರೆ 6 ಹಲ್ಲು ಕೂಡಿದ್ರೆ 6 ಸೀನಿಯರ್. 8 ಹಲ್ಲು ಬರ್ಬೇಕು. 8 ಹಲ್ಲು ಒಟ್ಟಿಗೆ ಬಂದ್ರೆ ಸೀನಿಯರ್ ಅಂತ ಲೆಕ್ಕ. ದೊಡ್ಡ ಹಲ್ಲು ಇದಾವಲ್ಲ, ದೊಡ್ಡ ಹಲ್ಲು 8 ಹಲ್ಲು ಬಂದ್ರೆ ಅದು ಸೀನಿಯರ್ ಆಗ್ತದೆ. ಸಿರಾಜ್. ಓಕೆ ವೀಕ್ಷಕರೇ, ನಮ್ಮ ಸಿರಾಜ್ ಸರ್ ಅವರು ಈಗ ನೋಡಿ ಒಬ್ರು ಪರ್ಚೇಸ್ ಮಾಡಿದ್ದಾರೆ ಕೋಣನ. ಅವರಿಗೆ ಈಗ ಕೋಣನ ಹ್ಯಾಂಡ್ ಓವರ್ ಮಾಡ್ತಿದ್ದಾರೆ. ಕುತ್ತಾರ್ ಅವರು. ಹೆಸರೇನು ಸರ್? ಒಂದೇ ನಿಮಿಷ ಸರ್. ಓಕೆ.
ನಿಮ್ಮ ಹೆಸರೇನು ಸರ್? ದೇವದಾಸ್. ದೇವದಾಸ್. ಕುತ್ತಾರ್. ಕಂಬಳದ ಕೋಣ ಸಾಕ್ತೀರಾ? ಸಾಕ್ತೇವೆ. ಓಡಿಸ್ತಿದ್ದೀರಾ ಕಂಬಳ ಕೋಣ? ಓಡಿಸಲಿಲ್ಲ, ಒಂದು ಕೋಣ ಉಂಟು ನಮ್ಗೆ ಓಡಿಸೋದು ಈಗ. ಅದಕ್ಕೆ ಜೊತೆಗೆ ಇದು ಕೊಂಡು ಹೋಗುದು. ಇಲ್ಲೇ ತಗೊಂಡು ಹೋಗಿದ್ದು ಅದು? ಇಲ್ಲಿ ತಗೊಂಡು ಹೋಗುದು. ಓಕೆ, ಈಗ ಇದನ್ನ ಅದಕ್ಕೆ ಜೊತೆ ಮಾಡ್ತೀರಾ? ಜೊತೆ ಮಾಡ್ತೇವೆ. ಈಗ ಇದನ್ನ ಪರ್ಚೇಸ್ ಮಾಡಿದ್ರಾ? ಹೌದು. ಎಷ್ಟು ವರ್ಷಗಳಿಂದ ಬರ್ತಾ ಇದ್ದಾರೆ ಇಲ್ಲಿ? ನಾವು ಬರ್ಲಿಕ್ಕೆ ಇಲ್ಲಿಂದ ಸುಮಾರು ಬರ್ತೇವೆ. 15 ವರ್ಷದಿಂದ ಬರ್ತಾ ಇದ್ದಾರೆ. ಇಲ್ಲಿ ಬರ್ತಿದ್ದೇವೆ, ನಾವು ವ್ಯಾಪಾರ ಮಾಡ್ತಿದ್ದೇವೆ. ಬೆಳುವಾಯಿ ವ್ಯಾಪಾರ ಬಗ್ಗೆ ಹೇಳಿ. ಅದೆಲ್ಲ ತೊಂದರೆ ಇಲ್ಲ, ಇಲ್ಲಿಂದ ನಾವು ಇಲ್ಲಿಂದ ತಗೊಂಡು ಹೋಗ್ಬೋದು ಕೋಣ, ತೊಂದರೆ ಇಲ್ಲ. ಚೆನ್ನಾಗಿರೋ ಕೋಣವನ್ನು ಕೊಡ್ತಾರೆ. ಈಗ ಇದನ್ನ ಯಾವ ಕ್ವಾಲಿಟಿ ಮೇಲೆ ತಗೊಂಡ್ರಿ? ಏನೆಲ್ಲ ನೋಡಿದ್ರೆ ಇದು ತಗೊಳ್ಬೇಕಾದ್ರೆ? ಅದೆಲ್ಲ ಒಂದು ನೋಡುವಾಗ ಇದು ಒಂದು ಸೈಜ್ ಉಂಟಲ್ಲ ಅದ್ರದ್ದು ಸೈಜ್. ಹೌದು, ಒಂದು ಬೆಳೆಯುವ ಸೈಜ್ ಎಲ್ಲ ಕಾಯಿ ಕಾಲೆಲ್ಲ ಇರ್ಬೇಕಷ್ಟೇ ನಮ್ಗೆ. ಓಕೆ, ಒಳ್ಳೆ ಅಂದ್ರೆ ಇಲ್ಲಿ ಕ್ವಾಲಿಟಿ ಕೊಡ್ತಾರ ಅಂತ ಒಂದು ನಂಬಿಕೆ ಇದೆ. ಮತ್ತೆ ನೀವು ಕೂಡ ನೋಡ್ತೀರಾ? ಹೌದು, ಇವರದ್ದು ಪರಿಚಯ ಉಂಟಲ್ಲ ನಮ್ಗೆ. ಈಗ ಬರುವ ವರ್ಷ ಓಡಿಸ್ತಾರೆ ಈ ಕೋಣನ? ಬರುವ ವರ್ಷ ಓಡ್ತೀವಿ. ಈಗ ಇದನ್ನ ರೆಡಿ ಮಾಡ್ಬೇಕು, ತಗೊಂಡೋಗಿ ಫುಲ್ ಟ್ರೈನಿಂಗ್ ಕೊಟ್ಟು ರೆಡಿ ಮಾಡಿ ಓಡಿಸ್ಬೇಕು. ಹೌದು. ಓಕೆ, ಕೇಳ್ಬೋದು ಸರ್ ಎಷ್ಟು ಕೊಟ್ರಿ ಅಂತ ಈ ಕೋಣಕ್ಕೆ? ಹೌದು, ಇದಕ್ಕೆ ನಾವು ಈಗ ಅವರು 50,000 ಹೇಳಿದ್ದಾರೆ, 40,000 ಕೊಟ್ಟಿದ್ದೀವಿ. 40,000 ಓಕೆ, ಆಗ್ಲಿ ಸರ್, ಒಳ್ಳೇದಾಗ್ಲಿ. ನಿಮ್ಮ ಕೋಣ ಒಳ್ಳೆ ಓಡಿ ಒಂದು ಪ್ರೈಸ್ ಹೊಡಿಲ್ಲ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ವಾರ ನಡೀತಾ ಇರುತ್ತಾ ಇದು? ವಾರ ಬರ್ತದೆ. ವಾರ ಬರ್ತದೆ. ಅದೇ ದಿನ ಇದೇ ದಿನ ಅಂತ ಇಲ್ಲ, ಅಲ್ಲಿ ನಮ್ಗೆ ಯಾವಾಗ ಮಾಲ್ ರೆಡಿ ಆಗ್ತದೆ ಆಗ ಬರ್ತದೆ. ಅದು ಹೆಂಗ್ ಗೊತ್ತಾಗುತ್ತೆ ಜನಗಳಿಗೆ? ಯಾವಾಗ ಮಾಡ್ತಾರೆ? ನಾವು ಇಲ್ಲಿ ಫೋನ್ ಮಾಡ್ತೇವೆ, ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಈಗ ಹೊರಗಿನ ಜನ ಗೊತ್ತಾಗ್ಬೇಕಾದ್ರೆ ಎಲ್ಲ ನಾವು ಕಾಲ್ ಮಾಡ್ಬೇಕಂತಲ್ಲ, ಅವರೇ ಕಾಲ್ ಮಾಡ್ತಾ ಇರ್ತಾರೆ. ಅವ್ರು ಡೈಲಿ ಕಾಲ್ ಮಾಡ್ತಾ ಇರ್ತಾರೆ ನಮ್ಗೆ. ಅವರೇ ತಗೊಂಡು ಯಾವಾಗ ಬರ್ತದೆ ಫಿಕ್ಸ್ ಗಿರಾಕಿ ಇರುತ್ತೆ. ಅದು ರಾತ್ರಿ 12 ಗಂಟೆಗೆ ಫೋನ್ ಮಾಡ್ತಾ ಇದ್ದಾರೆ. ರಾತ್ರಿ 11 ಗಂಟೆಗೆ 12 ನಿದ್ದೆ ಮಾಡ್ಲಿಕ್ಕೆ. ಈಗ ನೆಕ್ಸ್ಟ್ ಯಾವಾಗ ಇದೆ ಹೇಳಿ ಆಗಲ್ಲ, ಅದು ಇನ್ನು ಅಲ್ಲಿ ರೆಡಿ ಆದಾಗ ಬರ್ತದೆ. ಅಲ್ಲಿಗ ಹೋಗಿದ್ದಾರೆ ಎಲ್ಲ, ಅಲ್ಲಿ ಹೋಗಿದ್ದಾರೆ, ಈಗ ಹುಡುಕ್ತಾ ಇದ್ದಾರೆ. ಇದು ಕರೆಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಇದು ಕಾರ್ಕಳ ಮುಳಿದ್ರೆ ಇದು ಮೈನ್ ರೋಡ್, ಇದರ ಮಿಡ್ಲಲ್ಲಿ ಬೆಳುವಾಯಿ ಜಂಕ್ಷನ್ ಅಲ್ಲಿ. ಮೂಡಬಿದ್ರೆ ಬೆಳುವಾಯಿ ಜಂಕ್ಷನ್. ಮೂಡಬಿದ್ರಿಗೆ ಬಂದ್ರೆ ಬೆಳುವಾಯಿ ಜಂಕ್ಷನ್ ಬಂದ್ರೆ ಜಂಕ್ಷನ್ ಅಲ್ಲಿ ಸಿಗುತ್ತೆ ನಿಮಗೆ. ನಿಮ್ಗೂ ಕೂಡ ಕಂಬಳದ ಕೋಣವನ್ನ ಸಾಕಿ ಓಡಿಸ್ಬೇಕಿದ್ರೆ ಖಂಡಿತವಾಗ್ಲಿ ಇಲ್ಲಿ ಬರ್ಬೋದು. ಒಳ್ಳೆ ಕ್ವಾಲಿಟಿಯ ಒಂದು ಕೋಣಗಳನ್ನ ಇಲ್ಲಿ ಕೊಡ್ತಾರೆ. ಓಕೆ ಸರ್. ಹೋದ ವರ್ಷ ಮುಂಚಿನ ವರ್ಷ ಇವರಿಗೆ 4-6 ಮರಿ ಕೊಂಡೋಗಿದೆ ಅಲೆಂಗಡಿ ಕೊಪ್ಪಳ. 6 ಕರು ಇವರೇ ತಗೊಂಡು ಹೋಗಿದಲ್ಲ? ಅಲೆಂಗಡಿ ಕೊಪ್ಪಳ. ಹೇಗಿದೆ ಸರ್ ಎಲ್ಲಿದು ಕ್ವಾಲಿಟಿಗಳು? ಕ್ವಾಲಿಟಿ ಎಲ್ಲಿಕ್ಕಿಲ್ಲ, ಒಳ್ಳೆದುಂಟು. ಎಷ್ಟು ವರ್ಷದ ಪರಿಚಯ ನಮ್ಮ? 8 ವರ್ಷ. 8 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ, ಕೋಣಗಳನ್ನೆಲ್ಲ ತಗೊಂಡೋಗಿ ನೋಡ್ತಾ ಇರ್ತೀರಾ. ಹೇಗಿದೆ ನೀವು ತಗೊಂಡೋಗಿರೋ 6? 11 ಕೋಣ ಕೊಂಡಿದ್ದೇವೆ, 10 ಕೋಣ ಒಳ್ಳೆದಾಗಿದೆ. 11 ಕೋಣ ತಗೊಂಡೋಗಿದ್ದೀರಾ ಇಲ್ಲಿಂದ? 10 ಕೋಣ ಮೆಡಲ್ ಆಗಿದೆಯಾ? ಸೆಮಿ ಎಲ್ಲ ಬಂದಿದೆ. ಓಕೆ, ಒಳ್ಳೆ ಓಡುತ್ತೆ. ಇವರು ಕರುಗಳನ್ನು ತಗೊಳ್ಬೋದಲ್ಲ, ಏನು ತೊಂದರೆ ಇಲ್ಲ. ಒಳ್ಳೆ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿದ್ದಾರೆ. ಓಕೆ, 11 ಕರುಗಳನ್ನು ಇವರು ತಗೊಂಡು ಹೋಗಿದಾರಂತೆ. ಮೆಡಲ್ ಕೂಡ ಮಾಡಿದೆ, ಸೆಮಿಫೈನಲ್ ಕೂಡ ಬಂದಂಥ ಹೆಸರು ಮಾಡಿದಂಥ ಕೋಣಗಳನ್ನು ಇಲ್ಲೇ ತಗೊಂಡು ಹೋಗಿದ್ದಾರೆ. ಏನು ಟೀಮ್ ಹೆಸರು ಸರ್ ನಮ್ಮದು? ಹಳೆಯಂಗಡಿ ನಂದಗೋಕುಲದ ಟೀಮ್ ಅವರು ತಗೊಂಡೋಗಿರುವಂಥದ್ದು. ಇವರು ರವಿಯನ್ ಅಂತ. ರವೀಣ ಬನ್ನಿ. ರವೀಣನ ಬಗ್ಗೆ ನಮ್ಗೆ ಗೊತ್ತು, ಬೆಳಗ್ಗೆ ನಾವು ಇವ್ರ ಹತ್ರ ಮಾತಾಡಿದ್ವಿ. ನಮ್ಮ ಕಂಬಳದ ಓಟದಲ್ಲಿ ಹಿರಿಯ ಓಟಗಾರರಾಗಿ ಸಾಕಷ್ಟು ಹೆಸರು ಸಾಧನೆ ಮಾಡಿದಂಥವ್ರು ರವೀಣ. ಇನ್ನು ನಮ್ಮ ಬೆಳುವಾಯಿ ಈ ಪೈರಿನ ಬಗ್ಗೆ ಹೇಳೋದಾದ್ರೆ ಒಂದೆರಡು ಮಾತು. ಪತ್ತೊಂದು ಬರ್ತಾರೆ ಸಿರಾಜನ್ನೆಲ್ಲ ರಪಿಕನ್ನ ನೆಟ್ಟು ಬರ್ತದ ಸೆಲೆಕ್ಟ್ ಮಾಡ್ತು ಮಾತು ಎಂಕುಲು ಪೆಜ್ಜಿನ ಅಪ್ಪನ ಮಾತ ಬುಕ್ಕ ದೇಶ ಏವಣ್ಣ ಕೊಂಚಿ ಎಡ್ಡೆಯರು ಬಾತ ಮೂಲ ಕೊಡೆ ಕೊರ್ನೆಯರು ಸೀರಿಯಸ್ ಮ್ಯಾಟ್ ಕೂಡ ಕುದರ್ ಮಲ್ದಿನ ಎರುಳು ಪೂರ ಮುಲ್ತುಕೋರ್ ನಾವು ಸಿರಾಜನ್ನ ರಪಿಕನ್ನ ಕೊರ್ನೆ ಎರುಳು ಇಪ್ಪು ಅದೇ ಎರು ಮುಲ್ತಾವೆ ಕಂಬಳ ಇತ್ತಿನ ಎರುಳು ಪೂರ ಈ ಜಾಗ ಬರ್ತದೆ ಬೋತು ಅದೇ ಇದು ಪೊಸತ್ ಏರಲೆ ಎರ್ಲು ಗಿಡ ಪ್ರಯತ್ನ ಮೂಲ ಬತ್ತು ಖಂಡಿತ ರೆಡಿ ಮಾಡ್ತು ಕೊರ್ಪುಲ್ಲ ಮಕ್ಕಳು ಕೊನತ ಕೊರ್ಪೇರು ಐಕ ಎಂಕುಲು ಮೆಚ್ಚೋಡು ಒಂದು ಅದೇ ಬೇಡ ಬೇತೆ ಹೊಲ್ತು. ಓಕೆ, ಇನ್ನೊಂದು ಕ್ವಶನ್ ಏನಂದ್ರೆ ಸರ್, ನೀವು ಓಡಿಸ್ತೀರಾ ಕೋಣಗಳು? ಇಲ್ಲ, ನೀವು ಜಸ್ಟ್ ಮಾರೋದು ಅಷ್ಟೇ. ಓಕೆ, ಇನ್ನು ಟ್ರೈ ಮಾಡಿ ಸರ್ ಫ್ಯೂಚರಲ್ಲೇ. ಯಾಕಂದ್ರೆ ಮತ್ತೆ ಎಲ್ಲರೂ ಹೇಳ್ತಾರಲ್ಲ ಒಳ್ಳೆ ಮರಿ ಅವರು ತಗೊಂಡು ಹೋದ್ರು ಬೇರೆ ಕೊಟ್ರು ಅಂತ. ಮಕ್ಕಳು ಎಂಕ್ಲೆ ಏರು ಕೊರಂಡ ಎಂಕ್ಲೆ ಮಕ್ಕಳು ಭಾರಿ ಅಭಿಮಾನಿ ಅದೇ ಬೇಡ ರೆಡಿ ಜನ ಬೇರೆಡು ಮೂರು ಮಲ್ತಂದು ಸಂತೋಷ ಮೂರ್ದಾಕು ಮಾತೆಲ್ಲ ಬರ್ತಾರೆ ಭಾರಿ ಖುಷಿ ಪಡೆಯುತ್ತೆ ನಮ್ಮೂರು ಮೂರುವರೆ ಬತ್ತಿ ಆಯ್ ಬತ್ತಿ ಇಂಬಿ ಬತ್ತಿ ಅಂತ ಅಲೆಜ್ಜಿ ಏರೇ ಕೊಂಚ ಮನಸ್ಸುಂಡ ಆ ಬೇರೆ ಪತ ಆಯ್ ನಾವು ಪುಣ್ಯ ನೆಟ್ ಏರದಲ್ಲ ಕರೆಕ್ಟ್ ಹೋಗೋ ಕಟ್ಟೋಡ್ರಿ ಇನ್ನು ಒಂದು ದೂಜೆ ಇರಲು ಮುಂತದ ಬೇರೆ ಬರ್ತಾನೆ ಈರೆ ಬದೋತ್ರ ಮುಂತದ ಇಬ್ಬರೇ ಅಕ್ಕ ಪತ ಬರ್ತಾನ ಸಿರಾಜನ್ನ ಕೊಡ್ತಾರೆ ಬಲ್ಲದಲ್ಲಿ ಇಟ್ಟಿದೆ ಮೇಡ್ಲ ಒಂದುಂಡತೆ ಅವತ್ತು ಮೇರೆಗೆ ಮೂಡು ಮುನ್ನೋಡು ಕೊರ್ನೆ ಕಾಲು ಬಾಣ ಭಯಂಕರ ಫೇಮಸ್ ಸರ್ ಭಾರಿ ಏರು ಕಟ್ಟಿದ್ದಾರೆ ಭಾರಿ ಮೂಲ ಎಂಕುಲು ಬತ್ತಿತ್ತ ಒಂಜಿ ಓರೋಡುತ್ತನು ಮೇರೆ ಲೆತ್ತು ಕೊಡ್ತೀವಿ ನೋಡಿ ಎರುವ ಸಿರಾ ಸಾಹೇಬರು ಅವು
ಗೆಡ್ಡೆ ಬತ್ತೆ ಗೆಡ್ಡೆ ಬತ್ತೆ ತರೆ ಮೆಟ್ಟು ಮತ್ತು ಒಂದು ಓವಿಯರು ಅವೇ ಬುಳ್ಳೆ ಪೆರಡು ಕುತ್ತಿ ಗೊತ್ತಿಡು ಪೆರಡು ಪುತ್ತಿ ಗೊತ್ತಿದ್ದ ಉಪ್ಪಿನ ಬುಳ್ಳೆ ಅದು ಮುಂತೆ ಗೊಂತಿರವಲ್ಲ ಮೂಲೆ ಒಂಜಿ ಹೊರಡುತ್ತನು ಮೇರೆನಲ್ಲಿ ಎತ್ತು ಕೊನೊಲಿ ಇರುವ ಮಂಡೇರು ಹಾ ಬಕ್ಕೆ ಮೇರೆ ಪಂಡ ದುಕೊನೆ ಇರುವ ಅದೇ ಗೆಡ್ಡೆ ಮೆಟ್ಲು ಆಲ್ಮೋಸ್ಟ್ ಅಂಜನ ಮಾತ ಮುಂತೆ ಗೊಂತಿನೇ ಇರ್ಲಿ ಉದರ್ ಮಾಡ್ತೇನೆ ಹಾ ನಂದಡಿಕೆಯಲ್ಲಿ ಉಂಟು ಬೋಲದಲ್ಲಿ ಎಲ್ಲ ಕಡೆ ಉಂಟು ಓ ನನ್ನಡಿಕೆಲಿ ಇದೆಯಾ ಒಂದು ನಾವು ಕೊಟ್ಟಂತ ಮರಿ ಇರೋದು ಹಾ ಕನ್ನಡದಲ್ಲಿ ಬೇರೆಯವರು ಕೊಂಡೋಗ್ತಾರೆ ಅಲ್ಲಿಂದ ಅವರು ಪರ್ಚೇಸ್ ಮಾಡ್ತಾರೆ ಹಾ ಬೋಲದಲ್ಲಿ ಉಂಟು ಇರುವೆಲ್ ಬಾಣಿಲ ಅಲ್ಲಿ ಉಂಟು ಇರುವೆಲ್ ಬಾಣದಲ್ಲಿ ಇದೆ ಓಕೆ ಹಾಗಾದ್ರೆ ಇಲ್ಲಿ ಒಂದು ಹೆಸರು ಎಲ್ಲ ತಂದು ಕೊಟ್ಟಂತ ಕೋಣಗಳು ಇಲ್ಲಿಂದನೇ ಹೋಗಿರುವಂತದಲ್ಲ ಜಾಸ್ತಿ ಇಲ್ಲಿಂದ ಕೊಂಡೋಗ್ತಾರೆ ವೆರಿ ನೈಸ್ 30-40 ವರ್ಷಗಳ ಅನುಭವ ಓಕೆ ವೆರಿ ನೈಸ್ ಹಾಗಾದ್ರೆ ಇವತ್ತೆಷ್ಟು ಕೋಣಗಳಿದೆ ಒಟ್ಟು 16 ಕೋಣಗಳು ಎಲ್ಲ ಸೇಲ್ ಆಯ್ತು ಈಗ ಆಯ್ತು ಸಂಜೆ ಹೊತ್ತಿಗೆಲ್ಲ ಸೇಲ್ ಆಗುತ್ತೆ ಈಗ 4 ಮರಿ ಉಂಟು ಹಾ ಪೂರ ಬೇರೆ ಅಲ್ಲ ಈ ಬತ್ತೊಂದೆ ಒಂಜಿ ಕಾಲಣ್ಣೆ ಬತ್ತೊಂದೆ ಏರ್ ಬತ್ತೊಂದೆ ಇದೆ ಬತ್ತೆ ಇರ್ಲಿ ಬತ್ತೊಂದಾರ ಆಮೇಲೆ ಬತ್ತೊಂದೆ ಅವ್ರು ಇರ್ತಂಡಾರ ಓಕೆ ವೆರಿ ನೈಸ್ ಅವಂತ ಬರ್ಪರ್ಷ ಗಿಡಪ್ಪ ಅದೇ ಅವು ತುಂಬಾ ಏಳು ಕಾಪಿಯ ಇವಾಗ ಅಪ್ಪಾಜಿ ನಾನು ಬರ್ಪರ್ಷದ ಕಂಬಳ ಸಾಂಗ್ ಕೊಡಂತೆ ತೂವಳು ಹಾ ಬಾರ್ದ ಇದ್ದೆ ತೂವು ಅದೇ ಅದೇ ಮಕ್ಕಳ ತರ ದೂರ ಹೊಡೆದಿಕ್ಕಿಂದು ಅದೇ ಏರು ಮಕ್ಕಳು ಆಯ್ಜಿ ಅವು ತರ ಪಾತೆರ್ರಿ ಪಾತಾರೆ ಮೆಸೇಜ್ ಮಾಡ್ಕೊ ಬತ್ತ ಹೋಗ್ತಾರೆ ಎಡೆಡೆ ಎರಡು ಮಕ್ಕಳು ಕೊರ್ಪೇರು ಬೊಕ್ಕ ಪಾರುನ ಬಿಡ್ಪೇನು ಬರ ಅವ್ರ ಅದೃಷ್ಟ ನಮ್ಮ ನಸೀಬ್ ಅದೇ ಸಾಂಗ್ ಕೊಡ ಹಾ ಪುರ ಇಂಕ್ಲು ಮಕ್ಕಳು ಕೊಂಡು ಉಡ್ಪೇರ ಅದೇ ಒಂಜಿ ಆವು ಬತ್ತ ಬೋಲೆ ಐದು ಬತ್ತ ಬೋದು ಖುಷಿ ಪಡೆಯಪ್ಪ ನಾತೆ ಓಡಿದ್ರೆ ರಾತ್ರಿ ಆವತ್ತೇ ಫೋನ್ ಮಾಡ್ತಾರೆ ಎಲ್ಲರೂ ಬಾರಿ ಖುಷಿಯಲ್ಲಿ ಮಾತಾಡ್ತಾರೆ ಓಡಿದ್ರು ಸ್ವಲ್ಪ ಬೇಸರ ಮಾಡ್ತಾರೆ ಓಡ್ಲಿಲ್ಲ ಹಾಗೆ ಅಂತ ಬೇಸರ ಮಾಡ್ತಾರೆ ಪಾತೆರ್ಜಿರತ್ತೆ ಮಕ್ಕಳು ಆದ್ರೆ ಖುಷಿ ಆಯ್ತದೆ ಓಡಿದ್ರೆ ನಮಗೂ ಒಂದು ಖುಷಿ ಆಗ್ತದೆ ಕೊಂಡೋಗಿ ಪಾಪ ಅವರು ಕಷ್ಟ ಆಗುತ್ತಲ್ಲ ಈಗ ಅಷ್ಟು ಹಣ ಕೊಟ್ಟು ಅವರಷ್ಟು ಖರ್ಚು ಮಾಡಿ ಓಡಿಸ್ತಾರಲ್ಲ ನಮ್ಗೆ ತುಂಬಾ ಖುಷಿ ಆಗ್ತದೆ ಅವ್ರು ಓಡಿದ್ರೆ ಫೋನ್ ಓಡಿದಂತ ಹೇಳುವಾಗ ಅಲ್ಲ ಆದಷ್ಟು ನಾವು ಕ್ವಾಲಿಟಿ ಮರಿಯನ್ನು ಮರಿ ತಂದು ಕೊಡ್ತೇವೆ ಕ್ವಾಲಿಟಿ ಮಾಡಿ ತರ್ತಿದ್ರ ಒಂದು ಏರು ಬತ್ತಾರ ಪೆರಿಡಿ ಹಾ ಮೆಸೇಜ್ ಮಾತು ಮಲ್ತೊಂದು ಆಯ್ತು ಒಂಜಿ ನೂತು ಬತ್ತೊಂಡ ಅಜ್ಜಿ 10 ಅಪ್ಪ 10-15 15 ಗಂಟೆ ನನಗೆ ಅನಿಸುತ್ತೆ ಇದು ಕರಾವಳಿಯಲ್ಲಿ ಇಲ್ಲಿ ಮಾತ್ರ ಸೇಲ್ ಮಾಡ್ತಾರಂತ ಕರಾವಳಿಯಲ್ಲಿ ಇಲ್ಲಿ ಆಲ್ಮೋಸ್ಟ್ ಅಲ್ಲ ಬೇರೆ ಇಲ್ಲ ಮುಂಚೆ ಇಲ್ಲಿ 3-4 ಪಾರ್ಟಿ ಬೇರೆ ಬೇರೆ ಇತ್ತು ಈಗ ನಾನು ಬೇರೆ ಇವನು ಬೇರೆನೆ ಮಾಡ್ತಿದ್ದೆ ಈಗ ಅಲ್ಲಿ ಕೋಣ ನಮಗೂ ಸಿಗುದಿಲ್ಲ ತುಂಬಾ ಕಷ್ಟ ಹಾಗಾಗಿ ನಾವು ಈಗ ಬೇರೆ ಈಗ ಅಲ್ಲಿ ಹೋಗುವಾಗ ಇಬ್ರು ಬೇಕಲ್ಲ ಕೋಣಗಳಿಗೆ ಫುಲ್ ಡಿಮ್ಯಾಂಡ್ ಆಗಿದೆ ಈಗ ಅದಕ್ಕೆ ಇಬ್ರು ಒಟ್ಟಿಗೆ ಈಗ ಒಟ್ಟಿಗೆ ತರ್ತೇವೆ ಒಂದು ಕೋಣ ಎಷ್ಟು ವರ್ಷ ಬದುಕುತ್ತೆ ಸಾಕು 20 ವರ್ಷ 20 ವರ್ಷ ಬದುಕುತ್ತೆ ಬಟ್ ಅಷ್ಟು ವರ್ಷ ಓಡ್ಸಕ್ಕಾಗಲ್ಲ ಇಲ್ಲ ಆಗಲ್ಲ ಒಂದು 16 15 ವರ್ಷ ಗಿಡ ಅವಳಿ 15 ವರ್ಷ ಗಿಡಪಿಲ್ಲ ಅದೇ 15 ವರ್ಷ ಬೊಕ್ಕ ಜೂನಿಯರ್ ಅಜ್ಜಿ 3 ವರ್ಷ ಆಯ್ತಜ್ಜಿ ಮಲ್ಲಾಯಕ 12 ವರ್ಷ ಈತ ಬೇತೆ ಬೇತೆ ಕೆಟಗರಿ ಮಲ್ಪರದೆ ಕನಪಲ್ಲ ಅಡ್ಡಪಲ್ಲ ಬಲ್ಲದಿಲ್ಲ ಅವು ಎಂಚ ಮಲ್ಪಣ ಅವು ಕೊಂಚ ಸರ್ಕೆ ಬತ್ತಿ ಬುಕ್ಕ ಮೂಲ 19 ದಾಲೆಜ್ಜಿ ಜೂನಿಯರ್ ಮಾತ್ರ ಮೂಲ ದಾಲೆಜ್ಜಿ ಮೂಲ ಅವು ಕನಪಲ್ಲಿಗೆ ಬೇತೆ ಅಡ್ಡಪಲ್ಲ ಅಂಚೂರು ದಾಲೆಜ್ಜಿ ಜೂನಿಯರ್ ಕಂಜಿ ಮಾತ್ರ ಅಜ್ಜಿನ ಕಂಜಿ ಬೊಕ್ಕ ಅವಿನ ಸಪ್ರೇಟ್ ಮಲ್ಪಣ ಅವಳು ತೂದಾದ ಪ್ರಾಯ ಆಗ್ಬೇಕು ಇನ್ನು ಸಪ್ರೇಟ್ ಆಗ್ಬೇಕು ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ಮೂಡುಬಿದ್ರೆಯ ಬೆಳವಾಯಿಯಲ್ಲಿ ನಡೀತಾ ಇರುವಂತಹ ಒಂದು ಕಂಬಳದ ಕೋಣಗಳ ಪೈರು. ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ, ಸಾಕಷ್ಟು ಕೋಣಗಳು ಇಲ್ಲಿ ಸೇಲ್ ಆಗ್ತಾ ಇದೆ. ನಮ್ಮ ಸಿರಾಜ್ ಹಾಗೂ ರಫೀಕ್ ಸರ್ ಒಟ್ಟು ಸೇರಿ ಈ ಒಂದು ವ್ಯಾಪಾರನ ಮಾಡ್ತಾ ಇದ್ದಾರೆ. ಈಗ ಕಂಬಳದಲ್ಲಿ ಹೆಸರು ಮಾಡುವಂಥ ಎಲ್ಲ ಕೋಣಗಳು ಇಲ್ಲೇ ಸೇಲ್ ಆಗಿರುವಂಥದ್ದು. ಇವತ್ತು ಕೂಡ ಈ ಒಂದು ವ್ಯಾಪಾರ ನಡೀತದೆ, ವಾರ ವಾರ ವ್ಯಾಪಾರಗಳು ನಡೀತಾನೆ ಇರುತ್ತೆ. ಇಲ್ಲಿ ಬನ್ನಿ, ನಿಮಗೂ ಕೂಡ ಕಂಬಳದ ಕೋಣಗಳನ್ನು ಪರ್ಚೇಸ್ ಮಾಡ್ಲಿಕ್ಕಿದ್ರೆ ಇಲ್ಲಿ ಬರ್ಬೋದು. ಖಂಡಿತವಾಗ್ಲೂ ಒಳ್ಳೆ ಕ್ವಾಲಿಟಿ ಇರುವಂತಹ ಕೋಣಗಳನ್ನು ಇಲ್ಲಿ ಸೇಲ್ ಮಾಡ್ತಾರೆ. ಆಲ್ಮೋಸ್ಟ್ ನಮ್ಮ ಕಂಬಳ ಅಂದ್ರೆ ಕರಾವಳಿಯಲ್ಲಿ ನಡೀತಕ್ಕಂಥ ಎಲ್ಲ ಕಂಬಳದಲ್ಲಿ ಇಲ್ಲಿಯ ಕೋಣಗಳೇ ಎಲ್ಲ ಹೋಗಿ ಮೆಡಲ್ ಅನ್ನ ಪಡೆದಿರುವಂಥದ್ದು. ಅಂತ ಒಂದು ಅದ್ಭುತವಾದ ಪ್ಲೇಸ್. ಈ ಪ್ಲೇಸ್ ಎಲ್ಲಿದೆ ಅಂದ್ರೆ ಕರೆಕ್ಟ್ ಆಗಿ ನೀವು ಮೂಡಬಿದ್ರಿಗೆ ಬಂದ್ರೆ, ಮೂಡಬಿದ್ರೆಯಿಂದ ಬೆಳವಾಯಿಗೆ ಬಂದ್ರೆ ಇಲ್ಲಿ ಕೋಣಗಳ ಪೈರು ನಡೀತಾ ಇರುತ್ತೆ. ಇವರ ನಂಬರ್ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಖಂಡಿತವಾಗ್ಲೂ ನೀವು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಯಾವಾಗ ಪೈರು ನಡೀತದೆ ಅವತ್ತು ಬನ್ನಿ. ಅದೇ ರೀತಿ ನಮ್ಮ ಚಾನಲ್ ಅನ್ನ ಲೈಕ್ ಮಾಡೋದು, ಶೇರ್ ಮಾಡೋದು ಅಂತ ಮರಿಲೇಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದು ಈ ಸಂಚಿಕೆ ವಿಶೇಷ. ಇನ್ನು ವಿಶೇಷ ಸಂಚಿಕೆಯನ್ನ ತೋರಿಸ್ತಾನೆ ಇರ್ತೀವಿ.